ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಫೆಬ್ರವರಿ 4ಕ್ಕೆ ಭವ್ಯ ದೇಗುಲದ ಪುನರುಜ್ಜೀವನ ಮತ್ತು ಕುಂಭಾಭಿಷೇಕ. ಭಕ್ತಿ ಮತ್ತು ನಂಬಿಕೆ ಎಲ್ಲಿರ್ತದೆಯೋ ಅಲ್ಲಿ ಅಸಾಧ್ಯವಾದದ್ದು ಸಾಧ್ಯವಾಗ್ತದೆ ಅನ್ನೋದಕ್ಕೆ ತಾಲೂಕಿನ ಆಚಂಪಲ್ಲಿ ಗ್ರಾಮವೇ ಸಾಕ್ಷಿ. ಪುರಾತನ ಇತಿಹಾಸ ಹೊಂದಿರುವ ಅತ್ಯಂತ ಶಕ್ತಿಶಾಲಿ ದೇವತೆ ಅಂತ ನಂಬಲಾದ ಶ್ರೀ ಚೌಡೇಶ್ವರಿ ದೇವಸ್ಥಾನವು ಈಗ ಭಕ್ತರ ಸಹಕಾರದೊಂದಿಗೆ ಭವ್ಯವಾಗಿ ಮರು ನಿರ್ಮಾಣಗೊಂಡಿದೆ. ಶ್ರೀನಿವಾಸಪುರ ತಾಲೂಕಿನ ಆಚಂಪಲ್ಲಿ ಗ್ರಾಮದ ಚೌಡೇಶ್ವರಿ ದೇವಸ್ಥಾನವು ನೂರಾರು ವರ್ಷಗಳ ಇತಿಹಾಸ ಹೊಂದಿದೆ. ಸತ್ಯ ದೇವತೆ ಎಂದೇ ಖ್ಯಾತಿ ಪಡೆದಿರುವ ಈ ತಾಯಿಯ ಮಹಿಮೆ ಅಪಾರ. ಈ ಪುರಾತನ ದೇಗುಲ ಶಿಥಿಲಗೊಂಡು ಮಳೆ ಬಂದಾಗ ಸೋರ್ತಿರೋದನ್ನ ಕಂಡು ನಿವೃತ್ತ ಮುಖ್ಯೋಪಾಧ್ಯಾಯರಾದ ವೆಂಕಟಪ್ಪನವರು ಹಾಗೂ ಅವರ ಮಿತ್ರರು ಸೇರಿ ಒಂದು ಮಹತ್ತರ ತೀರ್ಮಾನ ಕೈಗೊಂಡು ದೇವಾಲಯದ ಅಭಿವೃದ್ಧಿ ಕುರಿತು ವೆಂಕಟಪ್ಪನವರು ಮಾತನಾಡಿ, ನಾನು ಚಿಕ್ಕಂದಿನಿಂದಲೂ ಈ ದೇವತೆಯ ಶಕ್ತಿಯನ್ನ ನೋಡ್ತಾ ಬಂದಿದ್ದೇನೆ. ಇಲ್ಲಿನ ದೈವಿಕ ಮರಗಳನ್ನು ಹಾನಿ ಮಾಡಿದವರಿಗೆ ವಂಶೋದ್ಧಾರವಿಲ್ಲ ಎನ್ನುವಷ್ಟು ಶಕ್ತಿ ಈ ಜಾಗಕ್ಕಿದೆ. ದೇವಸ್ಥಾನ ಸೋರ್ತಿರೋದನ್ನ ಕಂಡು ನಾವೆಲ್ಲ ಸೇರಿ 21 ಜನರ ಟ್ರಸ್ಟ್ ಮಾಡಿಕೊಂಡ್ವು. ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭಕ್ತರ ದಾನ ಹಾಗೂ ನಮ್ಮೆಲ್ಲರ ಶ್ರಮದಿಂದ ಇಂದು ಭವ್ಯ ದೇಗುಲ ಸಿದ್ಧವಾಗಿದೆ. ಸಾಕ್ಷಾತ್ ನಾಗರಾಜನೇ ಹೆಡಿಯೆತ್ತಿ ಆಡುವ ದಿವ್ಯ ದರ್ಶನ ಕೂಡ ನಮಗಿಲ್ಲಿ ಆಗಿದೆ. ಈ ಭವ್ಯ ದೇಗುಲದ ಪುನರುಜ್ಜೀವನ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವು ಮುಂಬರುವ ಫೆಬ್ರವರಿ ತಿಂಗಳ ಮಾಘ ಮಾಸದ 4, 5 ಮತ್ತು 6ನೇ ದಿನಾಂಕಗಳಂದು ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರಿಗೆ ಮತ್ತು ಸರ್ವ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರಲಾಗಿದೆ. ಸುಮಾರು 4,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದ್ದು, ಎಲ್ಲರೂ ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ವೆಂಕಟಪ್ಪನವರು ಹಾಗೂ ಟ್ರಸ್ಟ್ ಸಮಿತಿಯವರು ವಿನಂತಿಸಿದರು. ಬಹಳ ಸತ್ಯ ದೇವತೆ. ಸುಮಾರು ಒಂದೊಂದು ಮುಷ್ಟಿ ಮರ ಇಷ್ಟು ದಪ್ಪ ಇತ್ತು. ಆ ಮರಗಳೆಲ್ಲ ಕೂಡ ಕಟಾವು ಮಾಡಿ ಅದನ್ನು ತಿಂದವರು ಇವತ್ತು ವಂಶಗಳೇ ಇಲ್ಲ ಅವ್ರದ್ದು. ಅಂಥ ಪುರಾತನವಾದಂಥ ಒಂದು ದೇವಸ್ಥಾನ, ಸತ್ಯ ದೇವತೆ ಇರ್ತಕ್ಕಂಥ ಜಾಗ. ನಾನು ನಮ್ಮ ಸ್ನೇಹಿತರೊಬ್ಬರು ಬಂದು ಇಲ್ಲಿ ಏನು ಮಾಡೋದು, ಈ ರೀತಿ ಸೋರ್ತಾ ಇದೆ ಅಂತೇಳಿ ಹಳೇ ಕಟ್ಟಡ ಇತ್ತು. ಅದನ್ನು ನೋಡಿ ಆವತ್ತೇ ತೀರ್ಮಾನ ಮಾಡಿದ್ವಿ, ಏನಾದರೂ ಮಾಡಿ ನಮ್ಮ ಒಂದು ದೇವಸ್ಥಾನವನ್ನು ಪುನರ್ಜೀವನ ಮಾಡಬೇಕು ಅಂಥೇಳಿ ಆವತ್ತೇ ಎಲ್ಲ ಹಿರಿಯರಿಗೆ ಫೋನ್ ಮಾಡಿದೆ. ಎಲ್ಲರೂ ಒಪ್ಕೊಂಡ್ರು. 21 ಜನ ಒಂದು ಟ್ರಸ್ಟಿ ಮಾಡ್ಕೊಂಡ್ವಿ. ಟ್ರಸ್ಟಿ ಮುಖಾಂತರ ಈ ದೇವಸ್ಥಾನವನ್ನು ನಾವು ಕೆಡವಿ ಹೊಸದಾಗಿ ನೂತನವಾಗಿ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಸುಮಾರು 1.25 ಕೋಟಿಯಷ್ಟು ಖರ್ಚಾಗಿದೆ. ದಾನಿಗಳು ಸಹಾಯ ಮಾಡಿದ್ದಾರೆ. ನಮ್ಮ ಕೈ ಕೆಲಸ ಕೂಡ ಬಹಳಷ್ಟಿದೆ. ಈ ದೇವತೆಯ ಒಂದು ಸತ್ಯಾಂಶ ನಮ್ಮ ಊರಿನಲ್ಲಿ ಎತ್ತಿ ಕಾಣಿಸ್ತಾ ಇದೆ. ಅಂಥ ಪುರಾತನವಾದಂಥ ದೇವಸ್ಥಾನ ನಾನು ಎಂದೂ ಕಾಣಿಲ್ಲ. ಅಂಥ ಸತ್ಯ ದೇವತೆ ದಿವ್ಯ ದರ್ಶನ ಕೂಡ ಆಗಿದೆ. ಬಂದ ತಕ್ಷಣ ಒಂದಿಷ್ಟು ದಪ್ಪ ಹಾವು ಹಂಗೆ ಎಡೆ ಎತ್ಕೊಂಡು ಆಡ್ತಾ ಇರ್ತಕ್ಕಂಥ ದೃಶ್ಯ ಕೂಡ ನಾವು ಇಲ್ಲಿ ಕಂಡಿದ್ದೀವಿ. ಆ ತಾಯಿ ಎಲ್ಲರಿಗೂ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಬೇರೆ ಬೇರೆ ಊರುಗಳಿಂದ ಬಂದು, ಸಾರ್ ಇಲ್ಲಿ ನಮಗೆ ತುಂಬ ಒಳ್ಳೆಯದಾಗಿದೆ ಅಂಥೇಳಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ದೀಪಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕೈಲಾದಷ್ಟು ಸಹಾಯ ಕೂಡ ಮಾಡಿದ್ದಾರೆ. ಈ ದೇವತೆಯ ಒಂದು ಪವಿತ್ರತೆ ಬಹಳ ಪವಿತ್ರವಾದದ್ದು. ಈ ದೇವತೆಗೆ ನಾವು ಈ ಫೆಬ್ರವರಿ ಮಾಘ ಮಾಸದಲ್ಲಿ 4, 5, 6ನೇ ದಿನ ನಾವು ಪುನರ್ಜೀರ್ಣೋದ್ಧಾರ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸ್ತಾ ಇದ್ದೀವಿ. ಉದಾರವಾಗಿ ದಾನ ನೀಡಿರ್ತಕ್ಕಂಥ ದಾನಿಗಳು, ನೀಡದೇ ಇರತಕ್ಕಂಥವರು, ಎಲ್ಲ ಭಕ್ತಾದಿಗಳು ಸುಮಾರು 4,000 ಜನಕ್ಕೂ ಹೆಚ್ಚಾಗಿ ಇಲ್ಲಿ ಸೇರ್ತಕ್ಕಂಥ ಒಂದು ಸ್ಥಾನ ಇದು. ಆವತ್ತಿನ ಒಂದು ಕಾರ್ಯಕ್ರಮಗಳು ಬಹಳ ಸುಂದರವಾಗಿರ್ತವೆ, ಪವಿತ್ರವಾಗಿರ್ತವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸರ್ವ ಭಕ್ತಾದಿಗಳು ಕೂಡ ಆಗಮಿಸಬೇಕು. ಅವರ ಕೈಯಲ್ಲಾದಷ್ಟು ಸಹಾಯನೂ ನೀಡಬೇಕು. ಈ ಒಂದು ಕೆಲಸ ಬಹಳ ಸುಸೂತ್ರವಾಗಿ ನಡೆಯುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಟ್ರಸ್ಟಿ ಮೂಲಕ ಆಚಂಪಲ್ಲಿ, ಅಗರ, ಚೆನ್ನಹಳ್ಳಿ, ಆಮೇಲೆ ಇದು ಮೊಹಮ್ಮದ್ಪುರ, ಮಲಗಾನಹಳ್ಳಿ, ಯಲ್ದೂರು, ಗೊಟ್ಟಕುಂಟೆ, ಸೀಗಹಳ್ಳಿ ಈ ಎಲ್ಲ ಊರುಗಳ ಪರವಾಗಿ ನಾನು ಆಧಾರದ ಸ್ವಾಗತವನ್ನು ಕೂಡ ಅವರಿಗೆ ಬಯಸ್ತೀನಿ.